ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ಮಲ್ಚಿಂಗ್ ಕುರಿತಾಗಿ ಮಾತನಾಡೋಣ. ಮಲ್ಚಿಂಗ್ ಅಥವಾ ಆಚ್ಛಾದನ ಅಂತ ಹೇಳ್ತೇವೆ, ಅಥವಾ ಹೊದಿಕೆ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಅದ್ರ ಕುರಿತಾಗಿ ಮಾತನಾಡೋಣ. ಮಲ್ಚಿಂಗ್ ಅಂತ ಹೇಳಿದರೆ ಮಣ್ಣಿನ ಮೇಲೆ ಒಂದು ತೆಳುವಾದ ಹೊದಿಕೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇದು ಇನ್ಆರ್ಗ್ಯಾನಿಕ್ ಹೊದಿಕೆ. ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ಲಾಸ್ಟಿಕ್ನಿಂದ ಕವರ್ ಮಾಡಿದ್ದಾರೆ, ಆಯಿತಾ. ಇನ್ನು ಆರ್ಗ್ಯಾನಿಕ್ ಹೊದಿಕೆ. ಆರ್ಗ್ಯಾನಿಕ್ ಅಂತ ಹೇಳಿದರೆ ಅಲ್ಲಿ ಏನು ಅಂತ ಹೇಳಿದರೆ ಕಸ ಕಡ್ಡಿಗಳು ಅಥವಾ ಅಲ್ಲಿ ಏನು ಮಾಡ್ತಾರೆ, ಕಸ ಕಡ್ಡಿಗಳನ್ನು ಅಥವಾ ಪ್ಲ್ಯಾಂಟ್ಗಳನ್ನು ಅಲ್ಲಿ ಕವರ್ ಮಾಡ್ತಾರೆ ಮಣ್ಣಿಗೆ, ಆಯಿತಾ. ಇದು ಏನು ಅಂದರೆ ಕವರಿಂಗ್ ದ ಸಾಯಿಲ್ ಸರ್ಫೇಸಿಗೆ ಮಲ್ಚಿಂಗ್ ಅಂತ ಹೇಳ್ತೀವಿ. ಏನೇನಾಗುತ್ತೆ ಅಂದರೆ, ಒಂದು ತೇವಾಂಶ ಮಣ್ಣಿನಲ್ಲಿ ಉಳಿತದೆ, ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗ್ತದೆ, ಮತ್ತು ಅಲ್ಲದೆ ಕ್ರಾಪ್ ಈಲ್ಡ್ ಜಾಸ್ತಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಮಣ್ಣು ಮಣ್ಣಿನ ಸವೆತವನ್ನು ತಡೀತದೆ. ಅದಲ್ಲದೆ ರೋಗ ಕೀಟಗಳ ಬಾಧೆಯನ್ನು ತಡೀತದೆ. ಆಮೇಲೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ತದೆ. ಇದು ಯಾವುದೆಲ್ಲಕ್ಕೆಲ್ಲ ಸೂಟೇಬಲ್ ಅಂತ ಹೇಳಿದರೆ ವೆಜಿಟೇಬಲ್ ಪ್ರೊಡಕ್ಷನ್ನು, ಹಾರ್ಟಿಕಲ್ಚರ್ದು ಮೆಜಾರಿಟಿ ವೆಜಿಟೇಬಲ್ ಫ್ರೂಟ್ಸ್ ಕಲೆಕ್ಷನ್ಗೆ ಒಳ್ಳೆಯದು ಅಂತ. ಕೆಲವೊಮ್ಮೆ ಈ ರೀತಿ ಮಲ್ಚಿಂಗನ್ನು ಕೂಡ ಮಾಡ್ತೇವೆ. ಏನು ಆರ್ಗ್ಯಾನಿಕ್, ಇಲ್ಲಿ ನೋಡಿ ಗೊಬ್ಬರದಿಂದ ಮಲ್ಚಿಂಗ್ ಮಾಡಿದ್ದಾಗಿದೆ. ಇದು ಬೆನಿಫಿಟ್ ನಾನು ಆವಾಗಲೇ ಹೇಳಿದೆ. ಒಂದು, ನೀರು ಕನ್ಸರ್ವ್ ಆಗುತ್ತೆ, ಪೋಷಕಾಂಶ ಕನ್ಸರ್ವ್ ಆಗುತ್ತೆ, ಮಣ್ಣಿನ ಫಲವತ್ತತೆ ಉಳಿತದೆ, ವಾತಾವರಣ ಶುದ್ಧವಾಗಿರ್ತದೆ, ಆಮೇಲೆ ಮಣ್ಣಿನ ಸವೆತ ನಿಲ್ಲುತ್ತೆ, ಆಮೇಲೆ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಹೀಗೆ ಹಲವಾರು ಉಪಯೋಗಗಳಿದೆ. ಏನು, ವಾಟರ್ ಕನ್ಸರ್ವ್ ಆಗೋದು, ವಾಟರು ಎವಾಪ್ರೇಟ್ ಆಗೋಗಲ್ಲ, ವೀಡ್ಗಳು ಕಂಟ್ರೋಲ್ ಆಗ್ತದೆ, ರೋಗ ರುಜಿನಗಳು ಕಂಟ್ರೋಲ್ ಆಗ್ತದೆ. ಆಮೇಲೆ ಏನಂತ ಹೇಳಿದ್ರೆ ಪೆಸ್ಟ್ಗಳು, ಕೀಟಿಗಳ ಸಮಸ್ಯೆ ತಡೆ ಹಿಡಿಬೋದು. ಟೆಂಪ್ರೇಚರ್ ಕೂಡ ಜಾಸ್ತಿ ಆಗಲ್ಲ. ಅದಕ್ಕಾಗಿ ಇದನ್ನು ಬಳಸೋದು ಒಳ್ಳೆಯದು ಅಂತ ಹೇಳಲಾಗ್ತದೆ. ಯಾವುದೆಲ್ಲ ಬಳಸ್ಬೋದು? ಗ್ರಾಸ್ಗಳನ್ನು, ಅಂದರೆ ಈಗ ಗೋಧಿಗೆ ಹುಲ್ಲಿರ್ತದೆ ಅಥವಾ ನಮ್ಮ ಭತ್ತದ ಹುಲ್ಲಿರ್ತದೆ, ಆ ಥರ ಹುಲ್ಲುಗಳನ್ನು, ಸ್ಟ್ರಾಗಳನ್ನು, ಲೀಫ್ಗಳನ್ನು, ಈಗ ದ್ವಿದಳ ಧಾನ್ಯದ ಲೀಫ್ಗಳನ್ನು ಅಲ್ಲೇ ಕಟಾವನ್ನು ಮಾಡಿ, ಅಥವಾ ಸಣ್ಣ ಹೆಂಪುಗಳ ಅದು ಬಯೋ ಗೊಬ್ಬರವಾಗಿ, ಜೈವಿಕ ಗೊಬ್ಬರವಾಗಿ ಕೂಡ ಅಲ್ಲೇ ಕನ್ವರ್ಟ್ ಆಗ್ತದೆ. ಆದ್ದರಿಂದ ಇದನ್ನು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇಳುವರಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಅಥವಾ ನೀರಿನ ಬಳಕೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂದರೆ, ಮಲ್ಚು ಮಾಡಿರ್ತಕ್ಕಂಥದ್ದು, ನೋ ಮಲ್ಚು ಪ್ರೊಡಕ್ಷನ್ನು ಅದೆಲ್ಲ ಕಡಿಮೆ ಇದೆ. ಮಲ್ಚು, ಗ್ರಾಸು, ಲೀಫು, ಸ್ಟ್ರಾ, ಕಲ್ಲಿಂದನೂ ಮಾಡ್ತಾರೆ, ಸಣ್ಣ ಸಣ್ಣ ಪೆಬಲ್ಸಿಂದನೂ ಮಲ್ಚಿಂಗ್ ಮಾಡ್ಬೋದು. ಯಾವುದೇ ಮಲ್ಚಿಂಗ್ ಮಾಡಿದರೂ ಅದರದ್ದೇ ಆದಂಥ ಬೆನಿಫಿಟ್ ಇದೆ ಅಂತ. ಆರ್ಗ್ಯಾನಿಕ್ ಮಲ್ಚಲ್ಲಿ ಸ್ಟ್ರಾ ಮಾಡ್ತಾರೆ, ಡ್ರೈ ಲೀವ್ಸ್ ಮಾಡ್ತಾರೆ, ಗ್ರಾಸ್ ಮಾಡ್ತಾರೆ, ಕಾಂಪೋಸ್ಟ್ ಗೊಬ್ಬರಗಳಿಂದ ಮಾಡ್ತಾರೆ, ವುಡ್ ಚಿಪ್ಸ್, ಕಟ್ಟಿಗೆಗಳ ಪುಡಿ ಬರುತ್ತಲ್ಲ ಅದರಿಂದ ಮಾಡ್ತಾರೆ. ಇನ್ಆರ್ಗ್ಯಾನಿಕ್ ಅಂದರೆ ಪ್ಲಾಸ್ಟಿಕ್ದು, 2 ಕಲರಲ್ಲಿ ಬರುತ್ತೆ, ಬ್ಲ್ಯಾಕ್ ಮತ್ತು ಸಿಲ್ವರು, ಸ್ಟೋನ್ಸು ಮತ್ತು ಗ್ರಾವೆಲ್ಸಿಂದನೂ ಮಾಡ್ಬೋದು, ಆಯಿತಾ. ಇಲ್ಲಿ ನೋಡಿ, ವುಡ್ ಚಿಪ್ಸ್ ಕಾಣ್ತಾ ಇದೆ, ಬಾರ್ಕ್ದು, ಕಾಂಪೋಸ್ಟ್ ಕಾಣ್ತಾ ಇದೆ, ವುಡ್ ಬಾರ್ಕ್ ಕಾಣ್ತಾ ಇದೆ, ಆಮೇಲೆ ಇಲ್ಲಿ ಸ್ಟ್ರಾ ಅಥವಾ ಇದು ಕಾಣ್ತಾ ಇದೆ, ಗ್ರಾಸ್ ಕ್ಲಿಪ್ಪಿಂಗ್ಸು, ಲೀವ್ಸು, ಒಣಗಿದ ಎಲೆಗಳಿಂದ ಪ್ಲಾಸ್ಟಿಕ್ ಮಲ್ಚಿನ ಲ್ಯಾಂಡ್ಸ್ಕೇಪ್ ಫ್ಯಾಬ್ರಿಕ್ಸ್ ಬಳಸಿನೂ ಮಾಡ್ಬೋದು. ಈ ಥರ ಕಲ್ಲುಗಳಿಂದನೂ ಕೂಡ ಮಾಡ್ಬೋದು ಅಂತಕ್ಕಂಥದ್ದು. ಇದರಲ್ಲಿ ಟೈಪ್ಸ್ ಇದೆ. ಅಡ್ವಾಂಟೇಜು ಹೇಳಿದೆ, ವೀಡ್ ಕಂಟ್ರೋಲ್ ಆಗುತ್ತೆ, ಇದೆಲ್ಲ ಅರ್ಲಿ ಕ್ರಾಪ್ ಮೆಚುರಿಟಿಗೆ ಹೆಲ್ಪ್ ಆಗುತ್ತೆ. ಇದು ಇನ್ಆರ್ಗ್ಯಾನಿಕ್ ಮಲ್ಚರ್ ಪೇಪರ್, ಅದು ಇದೆಲ್ಲ ಇಕೋ ಫ್ರೆಂಡ್ಲಿ ಆಗಿರುತ್ತೆ. ಇನ್ಆರ್ಗ್ಯಾನಿಕನ್ನು ಕಡಿಮೆ ಮಾಡಿ ಆರ್ಗ್ಯಾನಿಕನ್ನು ಇಲ್ಲಿ ನೋಡಿ ಫುಲ್ ಬಳಸಿ ಮಲ್ಚ್ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇದು ಮಾಯಿಶ್ಚರ್ ಕನ್ಸರ್ವ್ ಮಾಡಿ, ವೀಡ್ ಗ್ರೋತನ್ನು ಕಂಟ್ರೋಲ್ ಮಾಡಿ, ಸಾಯಿಲ್ ಎರೋಜನ್ನ ಕಂಟ್ರೋಲ್ ಮಾಡಿ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಿ, ಈಲ್ಡ್ ಜಾಸ್ತಿ ಆಗ್ತದೆ, ಟೆಂಪ್ರೇಚರು ಕಡಿಮೆ ಆಗಿರ್ತದೆ. ಇದು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಲ್ಚಿಂಗ್ ಮಾಡ್ತಕ್ಕಂಥದ್ದು. ಈ ನಮ್ಮ ಸುಭಾಷ್ ಪಾಳೇಕರ್ ಅವರ ZBNF ಏನಿದೆ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಇದು ಬೆಸ್ಟ್ ಅಂತ ಹೇಳ್ಬೋದು. ಅವರು 4 ಕಂಬಗಳಿದೆ, 4 ಪಿಲ್ಲರ್ಸ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತಾ ಬರ್ತಾರೆ. ಒಂದು ಬೀಜಾಮೃತ, ಜೀವಾಮೃತ, ಆಮೇಲೆ ಮಲ್ಚಿಂಗು, ಆಮೇಲೆ ವಾಪ್ಸ ಅಂತ ಹೇಳ್ತಾರೆ. ಆ 4 ಕಾಂಪೊನೆಂಟ್ ಮೇಲೆ ನಾನು ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ದಯವಿಟ್ಟು ಅದರ ಅವಶ್ಯಕತೆ ಇದೆ ಅಂತ ತಿಳಿಸಿದರೆ ಕಮೆಂಟಲ್ಲಿ ತಮಗೆ ಲಿಂಕನ್ನು ಕೂಡ ಶೇರ್ ಮಾಡಲಾಗ್ತದೆ ಅಂತಕ್ಕಂಥದ್ದು. ಕೆಲವೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಪ್ಲಾಸ್ಟಿಕ್ ಮಲ್ಚ್ ಬಳಸಿದರೆ ಅದು ಸ್ವಲ್ಪ ಕಳಿಯಲ್ಲ, ಅದು ಬಯೋಡಿಗ್ರೇಡಬಲ್ ಅಲ್ಲ. ಹಾಗಾಗಿ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇನಿಷಿಯಲ್ ಆಗಿ ಕಾಸ್ಟ್ ಹೈ ಇರುತ್ತೆ, ಬಟ್ ಈ ಹಾರ್ಟಿಕಲ್ಚರ್ ಕ್ರಾಪ್ಸಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ಇನ್ಆರ್ಗ್ಯಾನಿಕಲ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಈಸಿ ಆಗ್ತದೆ. ಆದ್ದರಿಂದ ಇದನ್ನು ಮಾಡ್ಬೋದು. ಆದರೆ ಏನಂದರೆ, ಸಾಧ್ಯವಾದಷ್ಟು ನಾವು ನ್ಯಾಚುರಲನ್ನೇ ಬಳಸೋಣ ಅಂತ ಹೇಳ್ತಾ, ನಾನು ನೋಡಿ ಇದೆಲ್ಲ ಇದು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ಸ್ಟಾಲ್ ಮಾಡ್ತಾರೆ. ಡ್ರಿಪ್ ಇರಿಗೇಷನಿಗೂ ಹೆಲ್ಪ್ ಆಗುತ್ತೆ.
ಆಮೇಲೆ ಹೋಲ್ಸ್ ಮಾಡಿಬಿಟ್ಟು ಅಲ್ಲಿ ಪ್ಲ್ಯಾಂಟಿಂಗ್ ಮಾಡ್ತಾರೆ. ಅದು ಇನ್ಆರ್ಗ್ಯಾನಿಕಲ್ಲಿ. ಆರ್ಗ್ಯಾನಿಕಲ್ಲಂತೂ ಬೇಕಾದಂಗೆ ನಾವು ಯೂಸ್ ಮಾಡ್ಕೊಳ್ಬೇಕಂತ ಹೇಳಿ. ಆಯಿತಾ? ಇಲ್ಲಿ ಮಲ್ಚ್ ಮಾಡಿದ್ದಕ್ಕೂ ವಿದೌಟ್ ಮಲ್ಚ್ಗೂ ವ್ಯತ್ಯಾಸ ನೋಡಿ. ಕಾಯಿಗಳು ಜಾಸ್ತಿ ಆಗಿದೆ, ಬೇರುಗಳು ಜಾಸ್ತಿ ಆಗಿದೆ, ಒಳ್ಳೆ ಇದು ಆಗಿದೆ. ಇಲ್ಲಿ ಮಣ್ಣು ಹಾಳಾಗ್ತಾ ಇದೆ, ನೀರು ಸೋರೋಗ್ತಾ ಇದೆ. ಇಲ್ಲಿ ಮಲ್ಚಿಂಗಲ್ಲಿ ಏನೂ ಸೋರೋಗ್ತಾ ಇಲ್ಲ, ಏನು ಎಲ್ಲವೂ ಕನ್ಸರ್ವ್ ಆಗ್ತಾ ಇದೆ ಅಂತಕ್ಕಂಥದ್ದು. ಆಯಿತಾ? ಇದಿಷ್ಟು ಹೇಳಿ ನಾನು ಇವತ್ತಿನ ಇದ್ರ ಮಲ್ಚಿಂಗ್ ವಿಷಯವಾಗಿ ಅಥವಾ ಆಚ್ಛಾದನ ವಿಷಯವಾಗಿ ಮಾತನ್ನು ಮುಗಿಸ್ತೀನಿ. ಇದನ್ನು ಬಳಸ್ಕೊಂಡು ಸುಸ್ಥಿರ ಕೃಷಿಯನ್ನು ಎಲ್ಲರೂ ಮಾಡ್ಕೊಳ್ಬೇಕಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನ್ ಬಂದು ಮಾತು ಮನುಷ್ಯನ ಗೆಲ್ಲುವಂತೆ ಇರಬೇಕು. ಮಾತು ಮನುಷ್ಯನ ಗೆಲ್ಲುವಂತೆ ಇರಬೇಕು, ಕೊಲ್ಲುವಂತೆ ಇರಬಾರ್ದು. ಕತ್ತಿಗಿಂತ ಹರಿತಾದದ್ದು ಮಾತು. ಅದನ್ನು ತುಂಬ ಜಾಗರೂಕತೆಯಾಗಿ ನಾವು ಬಳಸಬೇಕಾಗ್ತದೆ. ಮಾತು ಬರ್ತಿದೆ ಅಂಥೇಳಿ ಏನೇನೋ ಮಾತಾಡೋದಲ್ಲ. ಅದಕ್ಕೆ ತಿಳಿದವ್ರು ಹೇಳೋದು, ಮಾತು ಕಲೀಲಿಕ್ಕೆ ತುಂಬ ವರ್ಷ ಬೇಕಾಗಲ್ಲ. ಹುಟ್ಟಿದ 1 ವರ್ಷದಲ್ಲೇ ಮಾತು ಕಲ್ತ್ಬಿಡ್ತೀವಿ. ಆದರೆ ಏನನ್ನು ಮಾತಾಡಬೇಕು ಅಂತ ಕಲೀಲಿಕ್ಕೆ ಪೂರ್ತಿ ಜೀವನನೇ ಸಾಕಾಗಲ್ಲ ಅಂತ. ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ, ಬೇಡವಾದದ್ದನ್ನು ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಎಲ್ಲರೂ ಖುಷಿಯಾಗಿ ಆರಾಮಾಗಿರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.